ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸು, ಸಾದಾ ಬ್ಲೌಸು, ಇದು ಬಂದು 28 ಇಂಚ್ ಎದೆ ಸುತ್ತಳತೆದು ಸಾದಾ ಬ್ಲೌಸು. ಸೊ ಯಾರೆಲ್ಲ ಸಣ್ಣ ಇದ್ದೀರಾ, ನಾನು ದಪ್ಪ ಇರೋರಿಗೆ ಮತ್ತು 36 ಸೈಜ್ಗೆ ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ಕೊಟ್ಟಿದ್ದೀನಿ. ಬಟ್ ಸಣ್ಣ ಇರೋರಿಗೆ ಸಾದಾ ಬ್ಲೌಸ್ನ ಹೇಗೆ ಕಟ್ ಮಾಡೋದು, ಅವ್ರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಸಾದಾ ಬ್ಲೌಸ್ ಸ್ಟಿಚ್ ಮಾಡಿದ್ರೆ. ಸೊ ಅವ್ರಿಗೆ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಚೆಸ್ಟ್ ಬಂದು 28.5 ಇದೆ, ಸೊಂಟ ಸುತ್ತಳತೆ ಬಂದು 25, ಫ್ರಂಟ್ ಡೀಪ್ 6, ಬ್ಯಾಕ್ ಟಿಪ್ ಬಂದು 9 ಇಂಚ್ ಇದೆ, ಫುಲ್ ಲೆಂತ್ ಬಂದು 12.5, ಸ್ಲೀವ್ಸ್ ಲೆಂತ್ ಬಂದು 9 ಇಂಚು, ಸ್ಲೀವ್ಸ್ ವಿಡ್ತ್ ಬಂದು 8 ಇಂಚು, ಹಾರ್ಮೋಲ್ ಬಂದು 13.5. ಸೊ ಈ ಅಳತೆಗೆ ನಿಮ್ಮದು ಏನಾದರೂ ಇತ್ತು ಅಂತಂದರೆ ಈ ಮೆಥಡ್ನ ಯೂಸ್ ಮಾಡಿ ನೀವು ಕೂಡ ಕಟ್ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ಅಳತೆಗೆ ನೀವು ಫೋಲ್ಡ್ ಮಾಡ್ಕೋಬೇಕು ಅಂತಂದರೆ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರಲ್ಲಿ 3 ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ 28 ಅಂತಂದರೆ 7 ಇಂಚ್ ಬರುತ್ತೆ. ನಾನು 10 ಇಂಚ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸಾದಾ ಬ್ಲೌಸ್ ಆಗಲಿ ಲೈನಿಂಗ್ ಬ್ಲೌಸ್ ಆಗಲಿ 3 ಇಂಚ್ಗೆ ಆ್ಯಡ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಬೆನ್ನಿನ ಪೂರ್ಣ ಉದ್ದ ನಾನು ಹೇಳಿದೆ ಅಲ್ಲ ಇವಾಗ ಫುಲ್ ಲೆಂತ್ ಎಷ್ಟಿದೆ ಅಂತ 12.5 ಇದೆ. 12.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 12.5ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ಭುಜ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಬೇಕಲ್ವ. ಸೊ ಹಾಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇವಾಗ 28 ಎದೆ ಸುತ್ತಳತೆಗೆ ನಾವು ಯಾವಾಗಲೂ ಕೂಡ ನೋಡಿ ನೆಕ್ ವಿಡ್ತ್ ಬಂದು 2 ಇಂಚನ್ನ ಇಡ್ತಾ ಇದ್ದೀನಿ. 2 ಇಂಚು, 1.25 ಇಂಚು, 2 ಇಂಚು ಇಡ್ಬೋದು. ಬಟ್ 2 ಇಂಚು ಇಡಿ, ಯಾಕಂತಂದರೆ 2 ಇಂಚು ಸಾಕಾಗುತ್ತೆ. ಭುಜ ಬಂದು 3 ಇಂಚು ಇಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಹಾರ್ಮೋಲ್, ಯಾಕಂತಂದರೆ ಇದರಲ್ಲಿ ಅಳತೆ ಬ್ಲೌಸ್ ಏನು ಇಲ್ಲಿ ಕೊಟ್ಟಿಲ್ಲ. ಸೊ ಬಾಡಿ ಮೆಜರ್ಮೆಂಟ್ನ ಕೊಟ್ಬಿಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ಇದಕ್ಕೆ ಎಷ್ಟು ಮೆಜರ್ಮೆಂಟ್ನ ಇಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದಕ್ಕೆ ಬಂದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ 28 ಎದೆ ಸುತ್ತಳತೆ ಇದೆ ಅಂತಂದರೆ ಅದನ್ನು ಡಿವೈಡೆಡ್ ಬೈ 6 ಮಾಡಿ. ಆವಾಗ ಎಷ್ಟು ಬಂತು ಅಂತಂದರೆ 4.5 ಬರುತ್ತೆ. ಅದನ್ನು ನೀವು ಇಟ್ಕೋಬೋದು. ನೋಡಿ 4.5 ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಬ್ಯಾಕಲ್ಲಿ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಈ ರೀತಿ ಕೊಟ್ಟು 28 ಎದೆ ಸುತ್ತಳತೆ ಅಂದರೆ 7 ಇಂಚ್ ಬರುತ್ತೆ ಅಲ್ವಾ, 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಏನು ಮಾಡಿ ಅಂತಂದರೆ ಫಸ್ಟ್ ನಾವು ನಾರ್ಮಲಾಗಿ ಈ ರೀತಿ ತಗೊಂಡು ಫಸ್ಟ್ ಅಳತೆನ ನೋಡ್ಕೋಬೇಕು. ಇವಾಗ 1/2 ಇಂಚ್ ಬಿಟ್ಟು ತಗೊಳ್ಳಿ. ಇದನ್ನು ಈ ರೀತಿ ತಗೋಬೇಕು. 5.25 ಇಂಚ್ ಬರ್ತಾಯಿದೆ. ಆರ್ಮೋಲ್ ಬಂದು 13 ಇಂಚಿದೆ, ಅವ್ರದ್ದು 13.5 ಇಂಚಿದೆ. ಸೊ ಇದು ಬಂದು 5.25 ಅಂತಂದರೆ 11 ಆಯ್ತಲ್ವ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇದನ್ನೇ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. 5 ಇಂಚ್ಗೆ ತಗೊಳ್ಳಿ. ಮತ್ತೆ ಇಲ್ಲಿ 1 ಇಂಚ್ಗೆ ತಗೊಂಡು ಈ ರೀತಿ ರೌಂಡ್ ಶೇಪ್ ಕೊಡಿ. ಸೊ ಇದು ಅಂತ ಅಲ್ಲ, ನೀವು ಯಾವುದೇ ಅಳತೆ ಕೊಟ್ಟರು ಹಾರ್ಮೋಲ್ ಏನಾದರೂ ನಿಮಗೆ ಗೊತ್ತಿಲ್ಲ ಅಂತಂದರೆ ನೀವು ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ 7 ಇಂಚ್ ತಗೊಂಡು ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ 6 ಇಂಚ್ ಬರ್ತಾಯಿದೆ, 6.25 ಇಂಚ್ ಬರ್ತಾಯಿದೆ, 13 ಇಂಚ್ ಅಲ್ವ. ಸೊ ಸ್ಟಿಚ್ ಮಾಡಿದಾಗ ಇಲ್ಲಿ ಅರ್ಧ ಇಂಚ್ ಹೋಗುತ್ತಲ್ಲ, ಕರೆಕ್ಟಾಗಿ ಬರುತ್ತೆ. ಸೊ ಇದಿಷ್ಟಾದಮೇಲೆ ಬ್ಯಾಕ್ ಟಿಪ್ ಬಂದು 9 ಇಂಚಿದೆ, 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು 2.5 ಇಂಚು ಬ್ರಾಡ್ ಕೊಡೋಣ. ಸೊ ತುಂಬಾ ಸಣ್ಣ ಇರ್ತಾರೆ ಅಂತನೋರು ಪ್ಲೇನ್ ಬ್ಲೌಸ್ನ ಕರೆಕ್ಟಾಗಿ ಫಿಟ್ಟಿಂಗ್ ಕೂರೋದಿಲ್ಲ ಅಂದರೆ ನಾನು ಇವಾಗ ತೋರಿಸ್ಕೊಡೋಂಥ ಮೆಥಡ್ನ ಯೂಸ್ ಮಾಡಿ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ಈ ರೀತಿ ಕೊಟ್ಟು ಇಲ್ಲಿಗೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕೊಟ್ಕೊಳ್ಳಿ. ನಾನು ಈ ರೀತಿ ಶೇಪ್ನ ಕೊಟ್ಟಿದ್ದೀನಿ. ಹಾಗೆಯೇ ಸೊಂಟ ಸುತ್ತಳತೆ ಬಂದು 25 ಇಂಚಿದೆ, 6.25 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದಿಷ್ಟು ಬಂದು ಸೈಡ್ ಫಿಟ್ಟಿಂಗ್. ಸೊ ಹಾಗೆಯೇ ಬ್ಯಾಕ್ ಡಾಟ್ ಬಂದು 3 ಇಂಚ್ಗೆ ಇಡ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಹೇಳಿದೆ ಅಲ್ವಾ, ಭುಜದ ಮಧ್ಯದಿಂದ ತಗೊಳ್ಳಿ. ಬ್ಯಾಕ್ ಟಾಚ್ ಬಂದು ಈ ನಾವು ಎಲ್ಲಿ ಡೀಪ್ನ ಮಾರ್ಕ್ ಮಾಡ್ಕೊಂಡಿರ್ತೀವಿ ಯಾವಾಗಲೂ ಕೂಡ ಅದರಿಂದ ಕೆಳಗಡೆ ಬಂದರೆ ಕರೆಕ್ಟಾಗಿ ಆಗುತ್ತೆ. ಸೊ ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ.
ಸೊ ತುಂಬಾ ಚಿಕ್ಕಳತೆ, ಯಾವಾಗಲೂ ದೊಡ್ಡ ಅಳತೆನ ಹೊಲ್ದು ಚಿಕ್ಕಳತೆ ಅಂತಂದರೆ ನಮಗೆ ಇದೇನಪ್ಪ ಇಷ್ಟೊಂದು ಕಡಿಮೆ ಕಟ್ ಮಾಡಬೇಕಲ್ಲ ಅನ್ನೋ ರೀತಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿಬಿಡ್ತಾರೆ ಒಬ್ಬೊಬ್ಬರು, ಇದನ್ನ ನೆಕ್ ವಿಡ್ತ್ನ ಜಾಸ್ತಿ ಮಾಡಿಬಿಡ್ತಾರೆ. ಇಲ್ಲ ಅಂತಂದರೆ ಸ್ವಲ್ಪ ಸ್ಟಿಚ್ ಮಾಡುವಾಗಲೇ ಸ್ವಲ್ಪ ದೊಡ್ಡ ಸ್ಟಿಚ್ ಮಾಡ್ತಾರೆ, ಅವಾಗೇನಾಗುತ್ತೆ ಫಿಟ್ಟಿಂಗ್ ಕೂರೋದಿಲ್ಲ. ಅದಕ್ಕೋಸ್ಕರನೇ ನಾನು ಇವತ್ತು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಆಲ್ರೆಡಿ ಇಲ್ಲಿ ನೆಕ್ ವಿಡ್ತಿದೆ, ಆಲ್ರೆಡಿ ಭುಜ ಕೂಡ ಇದೆ ಅಲ್ವಾ. ಇದಕ್ಕೆ ನಾವು ಹಾರ್ಮೋಲ್ ಒಂದನ್ನು ಮಾತ್ರ ಮಾರ್ಕ್ ಮಾಡ್ಕೊಳ್ಳೋಣ. 5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಕ್ಕೆ ಈ ರೀತಿ ರೌಂಡ್ ಶೇಪ್ ಕೊಡಿ. ನೋಡಿ ಹೀಗೆ. ಫ್ರಂಟ್ ಟಿಪ್ ಬಂದು 6 ಇಂಚಿದೆ, 6 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ರಾಡ್ಗೋಸ್ಕರ ಅಲ್ಲಿ 2 ಇಂಚ್ ಇಟ್ಟಿದ್ದೀವಿ ಅಲ್ವಾ, ಇಲ್ಲಿ 2.5 ಇಂಚ್ ಇಟ್ಕೋಬೇಕು. ಸ್ವಲ್ಪ ಬ್ರಾಡಾಗಿರಲಿ, ಇಲ್ಲಾಂತಂದರೆ ಏಜ್ ಆಗಿರೋರು ಬ್ಲೌಸ್ದು ರೀತಿ ಆಗೋಗುತ್ತೆ. ನೀವು ಫ್ರಂಟಲ್ಲಿ ಸ್ವಲ್ಪ ಬ್ರಾಡಾಗಿ ಇಡಲಿಲ್ಲ ಅಂತಂದರೆ ಏಜ್ ಆಗಿರೋರ ಬ್ಲೌಸ್ ರೀತಿ ಆಗೋಗುತ್ತೆ. ಅದಕ್ಕೋಸ್ಕರ ಇದಿಷ್ಟು ಆದಮೇಲೆ ಭುಜದಿಂದ ನೋಡಿ ಈ ರೀತಿ ಬೆಲ್ಟ್ ಪಟ್ಟಿವರೆಗೂ ಕೂಡ, ಅವ್ರದ್ದು ಬೆಲ್ಟ್ ಪಟ್ಟಿ ಇಲ್ಲ ಅಲ್ವಾ, ನಾವು ಇವಾಗ ಹೇಗೆ ತಗೋಬೇಕು ಅಂತಂದ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಏನಾದರೂ ನೀವು ಯಾವುದೇ ಬಾಡಿ ಮೆಜರ್ಮೆಂಟ್ ತಗೋತೀರಾ ಅಂತಂದರೂ ಬೆಲ್ಟ್ ಪಟ್ಟಿ ಏನಾದರೂ ಇಲ್ಲ ಅಂತಂದರೆ ಈ ರೀತಿ ತಗೊಳ್ಳಿ. ನೋಡಿ ಹೀಗೆ ಫುಲ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ. ಇದರಲ್ಲಿ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಫುಲ್ ಲೆಂತ್ ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೂ ಕೂಡ ಬ್ಯಾಕ್ ಪಾರ್ಟಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಫುಲ್ ಲೆಂತ್ ಬರಬೇಕು. ನಮಗೆ ಇಲ್ಲಿಗೆ ಬಂದು ಫುಲ್ ಲೆಂತ್ ಬರಬೇಕು. ಅದಕ್ಕೋಸ್ಕರ ಏನು ಮಾಡಿ, ಇದಕ್ಕೆ ಕಟ್ ಮಾಡ್ಕೊಂಡ್ಬಿಡಿ. ಬ್ಯಾಕ್ ಪಾರ್ಟ್ನೇ ಇಟ್ಕೊಂಡಿದ್ವಿ ಅಲ್ವ, ಸೊ ಇದು ಅರ್ಥ ಆಯ್ತಲ್ವ. ಬ್ಯಾಕ್ ಪಾರ್ಟ್ನೇ ಇದ್ರ ಮೇಲ್ಗಡೆ ಇಟ್ಟು ಫುಲ್ ಲೆಂತ್ನ ತಗೊಳ್ಳಿ. ಇಲ್ಲಿಂದ ಏನು ಮಾಡಬೇಕು ಅಂತಂದರೆ ಇವಾಗ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ 3 ಇಂಚ್ಗೆ ಒಂದು 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2.5 ಇಂಚ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಇದನ್ನು ನಾವು ಕಟಿಂಗ್ ಮಾಡಿ ತೆಗಿತು ಅಂತಂದರೆ ನಮಗೆ ಬೆಲ್ಟ್ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ನೋಡಿ ಹೀಗೆ. ಇಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಮೇಲ್ಗಡೆ ಕಟ್ ಮಾಡಿಬಿಡೋಣ, ಯಾಕಂತಂದರೆ ಇದು ಅಟ್ಯಾಚ್ ಮಾಡಿದಾಗ ನಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಹಾಗೆಯೇ ಇಲ್ಲೂ ಕೂಡ ಕಟ್ ಮಾಡಿಬಿಡೋಣ. ಸೊ ಇದು ಓಪನ್ ಕಟ್ ಮಾಡ್ಕೊಳ್ಳಿ. ಇದಿಷ್ಟು ಕಟಿಂಗ್ ಮಾಡಿ ಆದಮೇಲೆ ಇಲ್ಲಿ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹಾಗೆಯೇ ಭುಜದ ಮಧ್ಯದಿಂದ ಡಾಟ್ ತಗೋಬೇಕು. ಇಲ್ಲೂ ಕೂಡ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಸಾಕು, ಯಾಕಂತಂದರೆ ಚಿಕ್ಕ ಅಳತೆ ಬ್ಲೌಸ್ ಅಲ್ವಾ, ಅದಕ್ಕೋಸ್ಕರ. ಇಲ್ಲಿಗೆ ವಿಡ್ತ್ ಎಷ್ಟಿದೆ ನೋಡಿ, 2 ಇಂಚಿದೆ. ಹಾಗೆಯೇ ಇಲ್ಲೂ ಕೂಡ 2 ಇಂಚು ವಿಡ್ತ್ಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯಿತು. ಸೊ ಇದು ಏನು ಡೌಟ್ಸ್ ಇಲ್ಲ ಅಂತ ಅಂದ್ಕೋತೀನಿ. ಸೊ ಇವಾಗ ಕಟ್ ಮಾಡಿ ತೆಗೆದಿದ್ವಿ ಅಲ್ವಾ, ಅದರಲ್ಲೇ ಈ ರೀತಿ 4 ಈ ರೀತಿ 2 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇಟ್ಕೊಳ್ಳಿ, ಓಪನ್ ಅನ್ನೋದು ಆ ಕಡೆ ಸೈಡ್ ಇಟ್ಕೋಬೇಕು. ಆ ಕಡೆ ಸೈಡ್ ಇಟ್ಕೊಂಡು ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡಾದಮೇಲೆ ಇದು ನಾವು ಅಳತೆ ಎಷ್ಟು ತಗೊಂಡಿದ್ದೀವಿ, ಉದ್ದ ಸ್ಲೀವ್ಸ್ದು ಲೆಂತ್ ಬಂದು 9 ಇಂಚಿದೆ ಅಲ್ವಾ, 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಸ್ಲೀವ್ಸ್ದು ಡೌನಿಂಗ್ ಬಂದು ನಾನು 3 ಇಂಚ್ನ ಇಡ್ತಾಯಿದ್ದೀನಿ. 9 ಇಂಚ್ಗೆಲ್ಲ 8-9 ಇಂಚ್ಗೆಲ್ಲ 3 ಇಂಚು ಡೌನಿಂಗ್ ಇಟ್ಕೊಳ್ಳಿ, ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ ಈ ರೀತಿ 3 ಇಂಚು ಡೌನಿಂಗ್ ಇಟ್ಕೊಂಡ್ರೆ, ಸೊ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಹಾರ್ಮಲ್ ರೌಂಡ್ ಬಂದು 13.5 ಇದೆ ಅಲ್ವಾ, ನೋಡಿ 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಇವಾಗ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ಇದನ್ನು ಅರ್ಧ ಇಂಚು ಬಿಟ್ಟು ಕಟ್ ಮಾಡ್ಕೊಳ್ಳಿ, ಯಾಕಂತಂದರೆ ನಾವು ಅಳತೆ ಬಂದು 9 ಇಂಚ್ ಇಟ್ಕೊಂಡಿದ್ದೀವಿ ಅಲ್ವ, ಅದಕ್ಕೋಸ್ಕರ. ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಸ್ವಲ್ಪ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು, ಯಾಕಂತಂದರೆ ಇದು ಜಾಸ್ತಿನೇ ಚಿಕ್ಕದಿದೆ ಪೀಸು, ಅದಕ್ಕೋಸ್ಕರ. ಫ್ರಂಟಲ್ಲಿ ಇಷ್ಟಕ್ಕೆ ಬಂದಿದೆ, ಅದಕ್ಕೋಸ್ಕರ ಅಷ್ಟಕ್ಕೆ ಇಡ್ತಾಯಿದ್ದೀನಿ. ನೋಡಿ ಇದು ಪೀಸ್ ಬಂದು ನಮಗೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.
ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.